ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಾವಿವತ್ತು ಗದಗ ಡಿಸ್ಟಿಕ್ಗೆ ಹೋಗ್ತಿರೋದು. ಸೊ ಮೊನ್ನೆ ಏನು ರೂಟಿಗೆ ಹೋಗಿದ್ವಲ್ಲ ಅದೇ ಡಿಸ್ಟಿಕ್ಕಿಗೆ ಹೋಗ್ತಿರೋದು. ಇವಾಗ ನಮ್ಮ ಬೈಕು 9:50 ಆಗಿತ್ತು ಟೈಮು. ನಾವು 8 o'clock ಬಿಡಬೇಕಾಯ್ತು, ಬಟ್ ಲೇಟಾಗಿ 9:50 ಆಯಿತು. ಅವನಲ್ಲಿ ನಿಂತಿದ್ದಾನೆ, ನಾನು. ಸೊ ಇವಾಗ ಗೋಪ್ರೋ ಇಲ್ಲ, ಫೋನನ್ನು ಇದ್ರಾಗ ಹಾಕ್ಬೇಕು ಇವಾಗ. ಸೊ ಮೋಟೋ ವ್ಲಾಗಿಂಗ್ ಸೆಟಪ್ನಲ್ಲಿ ಬರೋಣ ಇವಾಗ. ಸೊ ಇವಾಗ ಸ್ಮಾಲ್ ಬ್ರೇಕಿಂಗ್ ನಿಂತಿದ್ದು ಕಬ್ನಲ್ಲಿ ಕುಡಿಯೋಕೆ. ಟೀ ಕುಡಿಯೋದಿತ್ತು, ಬಟ್ ಟೀ ಸಿಗಲಿಲ್ಲ, ಅದಕ್ಕೆ ಕಬ್ನಲ್ಲಿ ಕುಡಿಯೋಕೆ ನಿಂತಿದ್ದೆ. ಕಬ್ನಲ್ಲಿ ಕುಡಿಯೋದಾಯ್ತು ಇವಾಗ. ಸೊ ಗಾಯ್ಸ್, ನಾನು ಇವಾಗ ಬಿಂಕದ ಕಟ್ಟಿ ಝೂಗೆ ಬಂದಿದ್ದೀವಿ ಆಲ್ರೆಡಿ. ಇಲ್ಲ ನೋಡಿ, ಹಿಂದೆ ಬ್ಯಾಕ್ಗ್ರೌಂಡ್ ಬ್ಯಾಕ್ ಸೈಡು. ಸೊ ಟೈಮು 12ಗೆ 10 ಮಿನಿಟ್ಸು. ಸೊ ಅಲ್ಲಿ ಹೋಗಿ ಟಿಕೆಟ್ ತೆಗ್ಸ್ಕೋಬೇಕಲ್ಲಿ. ಟಿಕೆಟ್ ತೊಗೊಂಡ್ಬಿಟ್ಟು ಹೋಗ್ತೀವಿ. ನೋಡಿಪ್ಪ, ಇಲ್ಲಿ ಟಿಕೆಟ್ ತೊಗೊತಾ ಇದ್ದೀವಿ. ಇದು ಎಂಟ್ರೆನ್ಸ್. ಎಷ್ಟು ಆಯ್ತಾ? ಸೊ ಒಬ್ಬರಿಗೆ 50 ರೂಪೀಸ್ ಚಾರ್ಜು, ಆಮೇಲೆ 20 ರೂಪೀಸ್ ಪಾರ್ಕಿಂಗು. ಸೊ 20 ರೂಪೀಸ್ ಪಾರ್ಕಿಂಗು, 50 ರೂಪೀಸ್ ಒಬ್ಬರಿಗೆ ಟಿಕೆಟ್. ಸೊ ದಿಸ್ ಈಸ್ ಎಂಟ್ರೆನ್ಸ್. ಇಲ್ಲಿಗೆ ನೋಡಿ ಎಂಟ್ರೆನ್ಸು. ಇನ್ ಕೇಸ್ ಬೇಕಂದರೆ ಅದನ್ನು ನಾವು ಹೋಗ್ಬೋದು ಅದರಲ್ಲೂ ಕೂಡ. ಸೊ ದಿಸ್ ಈಸ್ ಗದಗ ಬಿಂಕದ ಕಟ್ಟಿ ಝೂ ಎಂಟ್ರೆನ್ಸ್ ಇದು. ಆಮೇಲೆ ಫಸ್ಟ್ ಲುಕ್ ಏನಿದೆ? ಹಾಂ, ಎಮ್ಮು ಅಂತೇವು. ಎಮ್ಮು ದಿಸ್ ಈಸ್ ಎಮ್ಮು. ಇಲ್ಲಿ ನೋಡಿ ಎಷ್ಟು ದೊಡ್ಡ. ಒಂದು, ಎರಡು, ನಾಲ್ಕು, ಮೂರು, 7, 8 ಇದಾವೆ ಇಲ್ಲಿ. ಫೆಸೆಂಟ್ರಿ ಆ ಸೈಡ್ ಇರೋದು. ಸೊ ಇದು ಹಳದಿ ಬಿದಿರು. ಸೊ ಬ್ಯಾಂಬೂ ಅಂತಾರೆ ಅದಿದು. ಅಫ್ಕೋರ್ಸ್ ನಾವು ಝೂಗೆ ಬಂದಾಗ ಅಫ್ಕೋರ್ಸ್ ಚಿಕ್ಕ ಮಕ್ಕಳು ಬಂದೇ ಬರ್ತಾರೆ. ಸೊ ನಾವಿಬ್ಬರು ಚಿಕ್ಕ ಮಕ್ಕಳೇ. ಸೊ ನಮಗೆ ಆಡೋದಕ್ಕಲ್ಲ ಇದು. ಸೊ ಚಿಕ್ಕ ಮಕ್ಕಳು ಬಂದವರು ಆಟ ಆಡ್ಬೋದು. ಇದು ಬಂದಿರ್ಬೋದು ಮೋಸ್ಟ್ಲಿ ಇವಾಗ. ಈ ಸೈಡ್ ಇದೆ ಒಂದು ಥರ ತೋರಿಸ್ಬಿಟ್ಟು. ಇಲ್ಲಿ ಟಾರ್ಟಾಯ್ಸ್ ಇರೋದಿಲ್ಲ.
ಮಸ್ತ್ ಎಂಜಾಯ್ ಮಾಡ್ಬೋದು. ಇನ್ನೂ ನಾವು ಬಿಸಿಲಲ್ಲಿ ಬಂದಿರೋದು. ಇನ್ ಕೇಸ್ ಮಳೆಗಾಲ ಬಂದರೆ ಸೂಪರ್ ಕಾಣುತ್ತೆ. ಒಂದು ಕಾಣ್ತಾನೆ ಇರೋದು, ಅಲ್ಲೊಂದು ಐತೆ ಐತದಲ್ಲಿ ಇಲ್ಲಿ ಕಾಣ್ತಾ ನೋಡಿ. ಇದೊಂದು ಯಾವುದೋ ಪಕ್ಷಿ ಅದು ಕಾಣುವಂತ. ಅಲ್ಲಿದಾವೆ ನೋಡಿ ಪಕ್ಷಿ. ಇಲ್ಲಿ ಪಕ್ಷಿ ಅಲ್ಲಿ ಕರಡಿ ತೋರಿಸ್ಬೇಕು. ಇಲ್ಲಿ ಅಲ್ಲದ ನೋಡ್ಲೆ ಅಲ್ಲಿ ಅವಳು ಇರ್ಬೇಕಲ್ಲ ಇವು. ಇಲ್ಲಿ ಆಯ್ತಲ್ಲ ವೈಟ್ ಕಲರ್ ಇಲ್ಲಿದೆ ನೋಡಿ. ಅವಳು ಇರ್ಬೇಕು. ಅವಲೇ ಅಲ್ಲೇ ಅದು. ಇದು ಗೂಬೆ ಅಲ್ಲೇ ತಗೊಂಡು ಗೂಬೆ ಅಲ್ಲೇ ಇಲ್ಲ. ಇವು ಗೂಬೆ ಅಲ್ಲಿ ವಿದೇಶಿ ಪಕ್ಷಿಗಳು. ಅಲ್ಲೊಂದೈತೆ ಅಲ್ಲಿ ನೋಡಿ ಕಾಡ್ಕೊಳ್ಳಿ. ಅಲ್ಲಿ ಯಾವುದು ಕಾಡ್ಕೊಳ್ಳಿ. ಈ ಸೈಡ್ ನೋಡ್ಲಿಲ್ಲ, ಆ ಸೈಡ್ ಇಲ್ಲ. ನಾವೇನಾದರೂ ಊಟ ಗಿಟ ತಂದರೆ ಇಲ್ಲೂ ಕುತ್ಕೊಂಡು ಊಟ ನಾಷ್ಟ ಏನಾದರೂ ಮಾಡ್ಬೋದು. ಇಲ್ಲಿ ಅದರದ್ದು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಸೊ ಮುಂದೆ ಹೋಗೋಣ. ಕುಂತ ಇಲ್ಲಿ ನೋಡಿ ಸಿಲ್ವರ್ ಪೇಷಂಟ್ ಅಂತಿದೆ. ಸಿಲ್ವರ್ ಪೇಷಂಟ್ ಒಂದು ಸೈಡ್ ಸಿಲ್ವರ್ ಇದೆ, ಒಂದು ಸೈಡ್ ಬ್ಲ್ಯಾಕ್. ಸಿಲ್ವರ್ ಪೇಷಂಟ್ ಚೆನ್ನಾಗಿ ಎಲ್ಲೋ ಗೋಲ್ಡನ್ ಪೇಷಂಟ್. ಗೋಲ್ಡನ್ ಪೇಷಂಟ್ ಹೊರಗೆ ಬರೋಕೆ ದಾಡಾಗತ್ತಿಲ್ಲ. ಬಿಳಿ ಗರುಡ, ವೈಟ್ ಏನದ ಏನಪ್ಪ ನೋಡಿ. ಇಲ್ಲಿ ವೈಟ್ ಗರುಡ ಇದು. ವೈಟ್ ಅಂತ ಹಾಕ್ಯಾರ, ಬ್ಲ್ಯಾಕು ಇದೆ ನೋಡಿ. ಬ್ಲ್ಯಾಕು ಇಲ್ಲಿ ವೈಟ್. ಇದು ಒಂದು ಬ್ಲ್ಯಾಕ್. ಬ್ರಾಹ್ಮಿನಿ ಕೈಟ್ ಅಂತಿದ್ದು. ಸೌಂಡ್ ಹೆಂಗೆ ಮಾಡ್ತು ನೋಡೋದು. ಇಲ್ಲೈತಲ್ಲ ಕಾಣಂಗಿಲ್ಲ ಹೂವು. ಇದು ಆಸ್ಟ್ರಿಚ್ ಕಡೆ ನಮ್ಮನ್ನು ಮಾತಾಡ್ಸಿಲ್ಲ ಅಂತಿದ್ದು ಪಾಪ. ಸೊ ವಾಪಸ್ ಮಾತಾಡ್ಸಂಗೆ ಬಂದ್ವಿ. ಆಸ್ಟ್ರಿಚ್ ನೋಡಿಲ್ಲ, ಆಸ್ಟ್ರಿಚ್ ಈ ಸೈಡ್ ನಮ್ಗಿಂತ ಹೈಟ್ ಐತ್ಲ ಅದು. ಎಷ್ಟು ದೊಡ್ಡದು ಆಸ್ಟ್ರಿಚ್ ನೋಡಿಲ್ಲ. ನಮ್ಮ ಕಡೆ ಬರ್ತೀನಿ ನೋಡಲಿಲ್ಲ. ಊಟ್ರ ಕಡೆ ಹೊಂಟೈತೆ ಅದು. ಮೋಸ್ಟ್ಲಿ ಆ ಊಟ್ರಿಗೆ ನೋಡಿ ಹೋಗ್ತದೆ ಅದು. ನಾವು ಅಲ್ಲೇ ಬಂತೈತೆ. ಕೃಷ್ಣಾಮೃಗಗಳು ಇಲ್ಲಿ ಬರ್ತದೆ ನೋಡ್ರಿ. ಉದ್ದು ಕೊಂಬದಲ್ಲ ಆ ಸೈಡ್ ಹಾಕೊಂಡಿದ್ದಾವ ಅಂದ್ರೆ ಅಲ್ಲಿ ನೋಡಿ ಹುಲ್ ಬರ್ತಿದೆ ನೋಡಿ. ಇಲ್ಲೊಂದಿದೆ. ಇದು ನೋಡಿದ್ದೆ ನೀಲ್ಗಾಯ ಅಂತ. ಇದು ಈ ಸೈಡ್ ಇರೋದು ಕಡಿಮೆ ಅಂತ. ಇದು ನೋಡಿ ಮಂಗ್ಯ. ಇದಕ್ಕೇನಿಲ್ಲ ಇಲ್ಲಿ, ಅಲ್ಲೂ ಕೂಡ ಹಾಕಕ್ಕೆ ಬರಲ್ಲ ಇದಕ್ಕೆ. ಈ ಸೈಡ್ ಮೊಸಳೆ ಅದಾವ. ಮೊಸಳೆ ಹುಲಿ ಈ ಸೈಡ್ ಅದಾವು. ಸಿಂಹ ಇಲ್ಲಿ ಇರೋದು. ಇಲ್ಲಿ ಕುಂತದಲ್ಲ ಇದು ಸಿಂಹ. ಈ ಸೈಡ್ ಚಿರತೈತೆ. ಬಟ್ ಚಿರತೆ ಹೊರಗೆ ಬರೋಲ್ಲ. ನಾವು ವಿಡಿಯೋ ಮಾಡಾಕತ್ತೀವಿ ಅಂತ ಬರ್ತಿಲ್ಲ ಅದು. ಇಲ್ಲಿ ಒಂದು ಗಂಡು ಒಂದು ಹೆಣ್ಣು ಕೂತಿದೆ. ಬ್ರೇಕಪ್ ಆಗಿದೆ ಮೋಸ್ಟ್ಲಿ ಅದ್ರದ್ದು. ಸೊ ಹಂಗೆ ನೋಡಿದ್ವಿ ಫುಲ್ಲು ಫೀಲ್ ಹಾಕೋದು ಎರಡು. ಮತ್ತೆ
ಆ ಸೈಡ್ ಹುಲಿ ಐತೆ ನೋಡಿ ಸರ್. ಹುಲಿ ಕಾಣಿಸುತ್ತೆ. ಕ್ಲಿಯರ್ ಗೊತ್ತಾಗಲ್ಲ ಅಲ್ಲಿ ಇದು ಹುಲಿ. ಕಲರ್ ಕಾಣಲ್ಲಿ ಅದ ಅಲ್ಲಿ ನೋಡಲಿ, ಅದ ಅಲ್ಲಿ ನೋಡಲಿ 3x 3 ಚಿರತೆ ಮಕ್ಕೊಂಡೋಗಿದೆ. ಇಲ್ಲೊಂದು, ಅಲ್ಲಿ ಎರಡು ಅದಾವ ಆ ಸೈಡ್. ಕಾಣಲ್ಲ, ಇಲ್ಲಿ ಕಾಣಿಸ್ತದೆ ನೋಡ್ರಿ. ಇದು ಒಂದು, ಅದೊಂದು, 2 3 ಚಿರತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ರೂಲು ಝೂದಲ್ಲಿ. ಯಾಕಂದರೆ ಲವರ್ಸ್ಗಳು ಭಾಳ ಅಲ್ಲ, ನಮ್ಮ ಕಡೆ ಲವರ್ಸ್ಗಳು ಭಾಳ ಅಲ್ಲ. ಝೂದಲ್ಲಿ ಅಂಥವೆಲ್ಲ ಮಾಡಿಬಿಡಿ, ದಿಸ್ ಇಸ್ ಝೂ, ಸಭ್ಯತೆಯಿಂದ ವರ್ತಿಸಿ ಅಂತ ಹೇಳಿದಾರೆ. ಅವೆಲ್ಲ ಮಾಡಬಾರ್ದು. ನಾವು ನೋಡೋಕೆ ಬಂದಿರ್ತೀವಲ್ಲ ಇಲ್ಲಿ. ಮೊಸಳೆ ಅಲ್ಲ, ಅದು ಕಟ್ಟಿಗೆ ಅಲ್ಲೋ. ಮೊಸಳೆನ ಅದು, ಕರೊಂದು ಮೊಸಳೆ. ಏನು ಮಾಡಲ್ಲ ಅದು, ಆದ್ರೆ ಕೆಳಗೆ ಹೇಳಿದ್ರೆ ಏನು ಮಾಡಲ್ಲ. ಹಾರು ಜಂಪ್ ಮಾಡು. ಇಲ್ಲ, ಇಲ್ಲಿ ಬೆಲೆ ಐತಿ. ಹೆಬ್ಬಾವು, ಆಮೇಲೆ ಕ್ಯಾಟ್ ಇದೆ, ಬಾರ್ನ್ ಔಲ್ ಇದೆ, ಜಂಗಲ್ ಕ್ಯಾಟ್. ಈ ಸೈಡು ಕರಡಿ, ಲೆಫರ್ಡ್, ಎಮ್ಮು ಅಂತಿದೆ. ಫಸ್ಟ್ ಈ ಸೈಡ್ ಮುಗಿಸ್ಕೊಂಡು ಆ ಸೈಡ್ ಹೋಗೋಣ. ಸೊ ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ಕೂಡ ಇದೆ. ಸೊ ಏನಾದರೂ ಇಲ್ಲಿ ಅವ್ರದ್ದು ಏನು ಪ್ರಾಣಿಗಳದ್ದು, ಎನಿಮಲ್ಸಿಂದು ಏರುಪೇರು ಆದರೆ ಹೆಲ್ತ್ನಲ್ಲಿ ಇಲ್ಲಿ ಮಾಡ್ತಾರೆ ತೊಗೊಂಬಂದು. ಸೊ ಇದು ನಾವು ಯಾವುದು ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಪೈಥಾನ್ ಅಲ್ಲ. ಸೊ ದಿಸ್ ಈಸ್ ಇಂಡಿಯನ್ ರಾಕ್ ಪೈಥಾನ್ ಅಂತ ಹೇಳ್ಬೇಕು. ಇಂಡಿಯನ್ ರಾಕ್ ಪೈಥಾನ್ ಕೂಡ ಅಂತಾರೆ. ಸೊ ಇಲ್ಲೇ ಮಾಡ್ಕೊಂಡಿದ್ದೆ ನೋಡಿ, ನೋಡಿದ್ದು. ಸೈಡು ಎಲ್ಲ ಖಾಲಿ. ಇಲ್ಲೇ ಯಾವುದಿದು ಬೆಕ್ಕು, ಪುನುಗು ಬೆಕ್ಕು ಅಂತೇನಲ್ಲ, ಅದ್ರೊಳಗೆ ಮಕ್ಕೊಂಡಿದ್ದೆ. ಸ್ಮೆಲ್ ಅಂತೂ ಭಾರಿ ಸ್ಮೆಲ್ ಮಾತ್ರ ನಿಂದ್ರಕ್ಕಾಗ್ತಿಲ್ಲ. ಆದರೂ ಸ್ವಲ್ಪ ಇದೆ. ಈ ಬಾಕ್ಸ್ನಾಗ ಫೋಕಸ್ ಆಗ್ತಿಲ್ಲ ಅದು. ಈ ಬಾಕ್ಸ್ ಏನಿದೆಲ್ಲ ಇದ್ರ ಒಳಗಡೆ ಏನು ಕಾಣ್ತಿಲ್ಲ. ಇಲ್ಲೂ ಖಾಲಿ. ಆ ಸೈಡ್ ಏನೈತೆ? ಗಿಳಿ ಅಲ್ವ, ಯಾವುದೋ ವಿದೇಶಿ ಪಕ್ಷಿ. ಸುಮ್ಮನೆ ಪಾಪ. ಬಂದು ತೋಳ ಇದೆ, ತೋಳ ಒಂದಿದೆ, ಅದು ಮಲಗಿದೆ. ಎಲ್ಲೆಲ್ಲೂ ನೆರಳಿಲ್ಲ. ಸೊ ಎಲ್ಲೆಲ್ಲೂ ನೆರಳಿಲ್ಲ. ಸೊ ಎಲ್ಲೆಲ್ಲೂ ನೆರಳಿಲ್ಲ ಅಂದರೆ ಅವು ಮಲಗೋಕ್ಕೆ ಎಲ್ಲೆಲ್ಲೂ ನೆರಳಿಲ್ಲ. ಸೊ ಇಲ್ಲಿ ಮಾತ್ರ ಫುಲ್ ನೆರಳು. ಸೊ ನೋಡೋಣ ಆ ಸೈಡ್ ಹೋಗಿ. ಸೊ ನೀವು ಬನ್ನಿ, ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ಇಲ್ಲಿ. ಫ್ಯಾಮ್ಲಿಯಿಂದ ಬರ್ರಿ, ಫ್ಯಾಮ್ಲಿ ಜೊತೆ ಬರ್ರಿ. ಫುಲ್ಲು ಏನಾದರೂ ನಾವು ಮನೆ ಅದೇ ಆಫೀಸು, ಅದೇ ಕಾಲೇಜು, ಅದೇ ಸ್ಕೂಲ್ ಅಂತ ಬೇಜಾರು. ಯಾವಾಗಾದರೂ ಈ ಥರ ಬಂದು ಸ್ವಲ್ಪ ಅನಿಮಲ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ನೋಡಿ, ಸೊ 2 ಇದ್ದಾವೆ ಇಲ್ಲಿ ಮಾಂಸ. ಇಲ್ಲೊಂದಿದೆ, ಅಲ್ಲಿ ಮೇಲ್ಗಡೆ ಒಂದು ಪಾಪ. ಅವು ಮಲ್ಕೊಳಕ್ಕೆ ಜಾಗನೇ ಇಲ್ಲ. ಅವು ರೂಮ್ ಮಾಡಿದ್ದಾರೆ, ಅವನು ಲಾಕ್ ಮಾಡಿದ್ರು. ಅವು ಒಳಗಡೆ ಹೋಗಾದ್ರೂ ಮಲ್ಕೊಂಡು ಇಲ್ಲ, ಅದನ್ನು ಲಾಕ್ ಮಾಡಿ ಹಂಗಾಗಿ ಅಲ್ಲೇ ಮೇಂಟೈನ್ ಮಾಡಿ ಮಲ್ಕೊತಾ ಇದ್ದವು. ಇದು ಏನು ನೋಡ್ತಿದ್ರಲ್ಲ, ಇದು ಅಷ್ಟು ಕಪ್ಪದ ಗುಡ್ಡ ಇದೆ. ನಾವೇನು ಪ್ರೀವಿಯಸ್ ವೀಡಿಯೋ ಮಾಡಿದ್ವಲ್ಲ, ಸೊ ಆ ಕಪ್ಪದ ಗುಡ್ಡ. ಸೊ ನೋಡ್ರಿ, ಹುಣಸೆಕಾಯಿ ಹರಿಯಕ್ಕೆ ಹೋಗಿದ್ದಾನೆ. ಹುಣಸೆ ಹಣ್ಣು, ಇಲ್ಲಿ ಹುಣಸೆ ಹಣ್ಣಿನ ಗಿಡ ಏನಿದೆಲ್ಲ ಆಯದ. ಸೊ ಹಂಗಾಗಿ ಹುಣಸೆ ಹಣ್ಣು ತಿಳ್ಕೊ ಅಂತ ನೋಡ್ತಾ ಇದ್ದೀವಿ ನಾವು ಕೂಡ. ನೀವು ಬನ್ನಿ, ಮತ್ತು ಎಂಜಾಯ್ ಮಾಡ್ಬೋದು. ಇಲ್ಲೇ ಇದೆ ಎನ್ವಿರಾನ್ಮೆಂಟ್ ಕೂಡ ಇಲ್ಲೇ ಅದ. ಈ ರೀತಿ ಅಲ್ಲೆಲ್ಲಿ ನಿಮಗೆ ಶೆಲ್ಟ್ರ್ ಹಾಕಿದ್ದಾರೆ, ನೆರಳು ಬರಲಿ ಅಂತ. ಕೆಲವೊಂದು ಕಡೆ ಮಾತ್ರ ಇಲ್ಲಿ ಕೂಡೋದಕ್ಕೂ ಬೆಂಚಸ್ ಹಾಕಿದ್ದಾರೆ, ಅಲ್ಲಿ ಆಟ ಆಡೋದಕ್ಕೆ.
ಎವ್ರಿಥಿಂಗ್ ಅಲ್ಲಿದ್ದಾವೆ. ಅಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ಬೋದು. ಅಲ್ಲಿ ಕೆಲವು ಜನ ಬಾಕ್ಸು ಆಮೇಲೆ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಬಂದು ಊಟ ಮಾಡಿಕೊಂಡು ವಾಪಸ್ ರಿಟರ್ನ್ ಆಗೋದು. ಎಕ್ಸಿಟ್ ಆದ್ವಿ, ನಾವು ಹೊರಗಡೆ ಬಂದ್ವಿ. 50 ರೂಪೀಸ್ ಚಾರ್ಜ್ ಇತ್ತು ಒಬ್ಬೊಬ್ಬರಿಗೆ. ಸೊ ಹೊರಗಡೆ ಬಂದು ಹಾಕ್ತಿವಾಗ ದಿಸ್ ಈಸ್ ಪಾರ್ಕಿಂಗ್. 20 ರೂಪೀಸ್ ಫಾರ್ ಪಾರ್ಕಿಂಗ್, ನಾನು ಒಬ್ಬರಿಗೆ 50 ರೂಪಾಯಿ. ಸೊ ಇವಾಗ ಹೋಗಿ ಹೊರಡ್ತೀವಿ. ಆಮೇಲೆ ಊಟ ಗಿಟ್ಟ ಮುಗಿಸ್ಕೊಂಡ್ಬಿಟ್ಟು ಸೀದಾ ವಾಪಸ್ ರಿಟರ್ನ್ ಮನೆಗೆ ಹೋಗ್ತೀವಿ. ಸೊ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿದ್ದರೆ. ಮತ್ತು ವ್ಲಾಗ್ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಟಿಲ್ ದ್ಯಾನ್ ಗುಡ್ ಬೈ, ಟೇಕ್ ಕೇರ್.